ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ಹೇಳಲಿಕ್ಕೆ ಬೇಜಾರಾಗ್ತಾ ಇದೆ, ಯಾಕೆಂದರೆ ಈಗಲೂ ಕೂಡ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದೀರಾ. ಸರ್ ಇಂಗ್ಲೀಷಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಸರ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಸರ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಆ್ಯನ್ಯುವಲ್ ಎಕ್ಸಾಮ್ 1 ನಡೆಯುತ್ತಾ, ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಈ ವರ್ಷ ಕ್ವಶನ್ ಪೇಪರ್ ಸೆಟ್ ಆಗುತ್ತಾ, ಸರ್ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತಾ, ಸರ್ ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಓದಿದರೆ ಪಾಸ್ ಆಗ್ತೀವಾ, ಸರ್ ಈ 5 ಕ್ವಶನ್ ಪೇಪರ್ ಓದಿದರೆ ಎಷ್ಟು ಮಾರ್ಕ್ಸ್ ಬರ್ಬೋದು, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಡಿಸ್ಕಸ್ ಮಾಡಲಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತು ಈ ಸಬ್ಜೆಕ್ಟ್ ಇದೆ ಅಲ್ವಾ, ಯಾವುದು ಇಂಗ್ಲೀಷ್ ಲ್ಯಾಂಗ್ವೇಜು, ಪ್ರತಿಯೊಬ್ಬರಿಗೂ ಕೂಡ ಕಂಪಲ್ಸರಿ ಆಗಿರುವಂಥದ್ದು. ಆರ್ಟ್ಸು, ಸೈನ್ಸು, ಕಾಮರ್ಸ್ ಆಗಿದ್ದರೆ ಪ್ರತಿಯೊಂದು ವಿದ್ಯಾರ್ಥಿ ಒಂದು ಮಾತು ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ, ಇಂಗ್ಲೀಷ್ ಅಷ್ಟು ಈಸಿ ಸಬ್ಜೆಕ್ಟು ಯಾವುದೂ ಅಲ್ಲ ಕಣ್ರಿ. ಈಸಿ ಅಂದ್ಕೊಂಡ್ರೆ ಎಲ್ಲದೂ ಕೂಡ ಈಸಿನೇ ಆಗುತ್ತೆ. ಹಾಗಾಗಿ ನಮ್ಮ ಗೆಳೆಯ ಹೇಳಿದಂಥ ಒಂದು ಮಾತು ನೆನಪು ಬರ್ತಾ ಇದೆ, ಯಾರೋ ಹಾಕಿದಂತಹ ಕಾಲುದಾರಿನಲ್ಲಿ ನಡೆಯೋಕ್ಕಿಂತ ನಾವೇ ಸ್ವಂತ ಡಿಸೈಡ್ ಮಾಡಿಕೊಂಡು ಈ ದಾರಿ ಚೆನ್ನಾಗಿರ್ಬೋದಲ್ವಾ ಅಂತ ತಗೊಂಡ್ರೆ, ಹಾಗೆ ವಿದ್ಯಾರ್ಥಿಗಳೇ ಇಂಗ್ಲೀಷಲ್ಲೂ ಕೂಡ ಅಷ್ಟೇ. ಯು ಆರ್ ವೇಟಿಂಗ್ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ ಮಕ್ಕಳೇ, ದಿಸ್ ಈಸ್ ನಾಟ್ ಎ ಟೈಮ್ ಟು ಆಸ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳುವ ಸಮಯನೇ ಅಲ್ಲ ಕಣ್ರಿ. ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಬಹಳ ಬೇಜಾರಾಗ್ತಾ ಇದೆ. ದಿಸ್ ಈಸ್ ನಾಟ್ ಎ ಟೈಮ್ ಟು ಆಸ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಸಮಯ ಇರುವಂಥದ್ದು ರಿವಿಷನ್ ಮಾಡಲಿಕ್ಕಾಗಿ. ಯಾಕಪ್ಪ ನಾನು ಒಂದು ವಾರ ಮುಂಚೆನೇ ಈ ವಿಡಿಯೋ ಹಾಕ್ತಾಯಿದ್ದೀನಿ ಅಂದರೆ, ಈಗಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ವೇಟ್ ಮಾಡ್ತಾಯಿದ್ದೀರಾ, ಈಗಲೂ ಕೂಡ ಮೊಬೈಲ್ ಇಟ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದರೂ ಸಿಕ್ಬಿಡತ್ತಾ ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ, ನಿಜವಾಗಿಯೂ ಹೇಳ್ತಾ ಇದ್ದೀನಿ. ಮುಂದಿನ ವಾರ ಇಷ್ಟೊತ್ತಿಗೆ ಕನ್ನಡ ಎಕ್ಸಾಮ್ ಮುಗಿಸ್ಕೊಂಡು ಇಂಗ್ಲೀಷ್ ರಿವಿಷನ್ನು ಆಗಿಬಿಟ್ಟು 2 ದಿನ ಆಯಿತಾ, ಮಂಗಳವಾರದ ದಿನ ಎಲ್ಲರೂ ಕೂಡ ಸಿದ್ಧರಾಗಿರ್ತೀರಾ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಮಾರ್ಚ್ 3ನೇ ತಾರೀಕು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮಾರ್ಚ್ 3ಕ್ಕೆ ಸೆಕೆಂಡ್ ಎಕ್ಸಾಮ್ ಆಲ್ ಓವರ್ ಕರ್ನಾಟಕ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ನಡೆಯುತ್ತೆ. ಹಾಗಾಗಿಯೇ ಈ ಒಂದು ವಿಡಿಯೋವನ್ನು ನಾನು ಮಾಡುತ್ತಿದ್ದೇನೆ. ಸ್ವಲ್ಪ ಹೆಚ್ಚಿನ ಸಮಯ ತಗೊಂತೇನೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನು ಕೂತ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ತೆಗೆದು ಈ ವಿಡಿಯೋದಲ್ಲಿ ಒಗಿತೀನಿ ಸರ್. ಯಾಕೆ ಅಂದರೆ ಏನು ಓದಬೇಕು ಅಂತ ಇನ್ನೂ ಗೊಂದಲದಲ್ಲಿದ್ದೀರಾ. ಸ್ಟಿಲ್ ಯು ಆರ್ ಇನ್ ದ ಕನ್ಫ್ಯೂಷನ್ ಸ್ಟೇಟ್. ವಿಚ್ ಚಾಪ್ಟರ್ ಐ ಶುಡ್ ರೀಡ್ ಮೋರ್, ವಿಚ್ ಚಾಪ್ಟರ್ ಐ ಶುಡ್ ಡಿಲೀಟ್, ವಿಚ್ ಚಾಪ್ಟರ್ ಐ ಶುಡ್ ಕೀಪ್ ಫಾರ್, ಹೌದಲ್ವಾ, ನೆಕ್ಸ್ಟ್ ಇಯರ್ ಅಂತ. ನೆಕ್ಸ್ಟ್ ಇಯರ್ ಅಂದರೆ ಓದೋದೇ ಬೇಡ ಅಂತ. ಯಾಕಂದರೆ ಬಹಳ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟು, ಸರ್ 2 ಮಾರ್ಕ್ಸಿಗೆ ಯಾವ್ದಾರ ಚಾಪ್ಟರ್ ಬರ್ತಾವ ಇವೆಲ್ಲ ಅಂತ. ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಬ್ಲೂ ಪ್ರಿಂಟು ಡಿಸ್ಕಸ್ ಮಾಡ್ತೇನೆ, ಮಾಡೆಲ್ ಪೇಪರು ಡಿಸ್ಕಸ್ ಮಾಡ್ತೇನೆ. ಹಾಗೂ ಆಯಿತಾ, ಈಗಾಗಲೇ ನಾನು ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಟೈಮಲ್ಲಿ ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದೇನೆ ಕಂಡ್ರೋ ಇಂಪಾರ್ಟೆಂಟ್ ಕ್ವಶನ್ಸ್. ಆದರೂ ಕೂಡ ನೀವು ಕೇಳ್ತಾ ಇದ್ದೀರಾ ಅಂದರೆ, ನಿಮಗೆ ಆ ವಿಡಿಯೋಸ್ಗಳು ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಸರ್ ಐ ವಾಂಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಸರ್ ಐ ವಾಂಟ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದ್ರ ಜೊತೆಗೆ ಸೆಕೆಂಡ್ ಇಯರೋ ಫಸ್ಟ್ ಇಯರೋ ಅಂತ ಬರೀರಿ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ಸೆಟ್ ಆಗಿದೆ ನಮ್ಮದು ಅಂತ ಕ್ಲಿಯರಾಗಿ ಬೋರ್ಡ್ ಮೇಲೆ ಬರ್ಕೊಂಬಿಟ್ಟಿದ್ದೇನೆ, ಯಾಕಂದರೆ ಸಮಯ ವೇಸ್ಟ್ ಆಗಬಾರ್ದು ಅಂತ. 1 ಅಂಕದ 10 ಪ್ರಶ್ನೆಗಳನ್ನು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕು. ಅದು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ರಿಪೀಟರ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು. ಎಲ್ಲರೂ ಕೂಡ 10ಕ್ಕೆ 10 ಅಂಕಗಳನ್ನು MCQಸ್ಗಳನ್ನು ಬರೀಲೇಬೇಕು. ದೆರ್ ಇಸ್ ನೋ ಚಾಯ್ಸ್, ದೆರ್ ಇಸ್ ನೋ ಆಪ್ಷನ್, ದೆರ್ ಇಸ್ ನೋ ಎಕ್ಸ್ಟ್ರಾ ಕ್ವಶನ್ಸ್. ಈಗ 2 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡೋಣ. 2 ಅಂಕದ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ 4 ಬರುತ್ತೆ. ಕ್ಲಿಯರ್ ಆಲ್ ಆಫ್ ಯು. 14, 15, 16, 17 ಇದೇ ಮೇನ್ ಕ್ವಶನ್ ನಂಬರ್ ಏನು ರೀ, ಬರೆದು ಬಿಡ್ತೇನೆ ನೋಡಿ. 14, 15, 16, 17 ಈ 4 ಪ್ರಶ್ನೆಗಳಲ್ಲಿ ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಕೇವಲ 3, ಓನ್ಲಿ 3. ಇಲ್ಲಿ ಬರೆದಿದ್ದೇನೆ ನೋಡಿ, ಓನ್ಲಿ 3. ಹಾಗಿದ್ರೆ ಆ 3 ಪ್ರಶ್ನೆ ಅಟೆಂಡ್ ಮಾಡಲಿಕ್ಕೆ ಎಕ್ಸಾಮಲ್ಲಿ ಯಾವ ಪಾಠಗಳನ್ನು ಓದಬೇಕು ಅನ್ನುವಂಥದ್ದು ಇಂಪಾರ್ಟೆಂಟು. ನಾನು ಅವತ್ತೇ ನಿಮಗೆ ಹೇಳಿದೆ, ಬಹಳ ಜನ ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ, ಯಾವುದೋ ಹ್ಯಾಂಡ್ ಬುಕ್ಕು ಅಂತ ಯೂಸ್ ಮಾಡ್ತಾಯಿದ್ದೀರಾ, ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಹಾಕಿಬಿಟ್ಟು ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ಪಾಠ ಬಂದು ನಿಮಗೆ 4 ಮಾರ್ಕ್ಸಿಗಿದೆ. ಈ ಪಾಠ 4 ಮಾರ್ಕ್ಸಿಗೆ ಇಲ್ಲೇ ಇಲ್ಲ. ಈ ವರ್ಷ ಏನು ಬ್ಲೂ ಪ್ರಿಂಟ್ ಇದೆಯೋ ಫಾರ್ ದಿಸ್ ಅಕಾಡೆಮಿಕ್ ಇಯರ್, ಆಯಿತಾ, ಇನ್ ದಟ್ ಬ್ಲೂ ಪ್ರಿಂಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಇರುವಂಥದ್ದು ಕೇವಲ 2 ಮಾರ್ಕಿಗಲ್ಲಿ ಇರುವಂಥದ್ದು. ಇಲ್ಲೇ ಇಲ್ಲ, ನೋಡ್ಬೋದು ತಗೊಳ್ಳು, 4 ಮಾರ್ಕಲ್ಲಿ ಇಲ್ಲೇ ಇಲ್ಲ. ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ವಿದ್ಯಾರ್ಥಿಗಳೇ. ಇದೇ ಫೈನಲ್ ವಿಡಿಯೋ ಅಂದ್ಕೊಳ್ಳಿ ಇಂಗ್ಲೀಷಿಗಾಗಿ ನೀವು. ಯಾಕೆ ಅಂದರೆ ಕುತ್ಕೊಂಡು ಇವತ್ತಿನಿಂದ ಓದಬೇಕು. ನನ್ನ ಆಸೆ ಇಷ್ಟೇ, ಪ್ರತಿಯೊಬ್ಬರು ಕೂಡ ಇಂಗ್ಲೀಷಲ್ಲಿ 70 ಅಂಕಗಳನ್ನು ದಾಟಿಸಲೇಬೇಕು. ಸರ್ ನಾವೇ ದಾಟ್ಸ್ಕೊಂತೀವಿ ಬಿಡ್ರಿ ಸರ್ ಅನ್ನೋರಿಗೆ ಒಂದೇ ಒಂದು ಮಾತು, 80 ಔಟ್ ಆಫ್ 80 ತೆಗಿರೋ, ನೋಡಿ ಲೈಫ್ ಹೇಗಿರುತ್ತೆ ಅಂತ. ಎನಿಹೋ, ರೋಮಿಯೋ ಆ್ಯಂಡ್ ಜೂಲಿಯಟ್ ಬಂದುಬಿಟ್ಟು ನಿಮಗೆ 2 ಮಾರ್ಕಿಗಿದೆ.
2 ಮಾರ್ಕ್ ಕ್ವಶನ್ನು ರೋಮಿಯೋ ಆ್ಯಂಡ್ ಜೂಲಿಯೆಟಿಂದ ಬರುತ್ತೆ. ಅದು ಯಾವ ಪ್ರಶ್ನೆಗಳು ಬರ್ತವೆ ಅಂತಲೂ ಕೂಡ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಬೇಕು ಅಂದರೆ ಇನ್ನೊಂದು ವಿಡಿಯೋ ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. 100% ಅವೇ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ಸೆಕೆಂಡ್ ಬಂದುಬಿಟ್ಟು ಆನ್ ಚಿಲ್ಡ್ರನ್ ಅಂತ ಇದೆ. ಇದು ಕೂಡ ಒಂದು ಪೋಯಮ್ ಆಗಿರುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಇಷ್ಟು ವರ್ಷ 4 ಮಾರ್ಕ್ಸ್ ಸಿಗಿತ್ತು, ಆದರೆ ಈ ವರ್ಷ ನಿಮಗೆ ಕೇವಲ 2 ಮಾರ್ಕ್ ಕ್ವಶನ್ಸು ಆ ಒಂದು ಚಾಪ್ಟ್ರಿಂದ ಪಿಕ್ ಆಗುತ್ತೆ. ಜೊತೆಗೆ 1 ಅಂಕದ ಪ್ರಶ್ನೆ ಕೂಡ ಬರುತ್ತೆ. ಕ್ಲಿಯರ್ ಅಲ್ಫಿ ನೋಡಿ, 2+1 ಆಗುತ್ತೆ ಅಂದರೆ ಒಂದು MCQ ಇರುತ್ತೆ, 2 ಅಂಕದ ಪ್ರಶ್ನೆ, 1 MCQ, 2 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ವಂದನ ಶಿವ ಕೂಡ ನಿಮಗೆ 2 ಮಾರ್ಕ್ಸ್ ಸಿಗಿದೆ, ವಾಟರ್ ಕೂಡ 2 ಮಾರ್ಕ್ಸ್ ಸಿಗಿದೆ. ಕ್ಲಿಯರ್. 4 ಕ್ವಶನ್ಸನ್ನು ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕು. ಎನಿ 3 ಅಂತ ಇರುತ್ತೆ, ಆದರೂ ಕೂಡ 4 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಈಗಾಗಲೇ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ 4 ಚಾಪ್ಟರಿನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕನ್ನು ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ, ರೆಡಿಯಾಗಿ. ಎನಿಹೋ ವಿತೌಟ್ ವೇಸ್ಟಿಂಗ್ ಔಟ್ ಲೆಟ್ ಮಿ ಮೂವ್. ಈಗ 3 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಈಗ ಮಾತಾಡ್ತಾ ಹೋಗೋಣ. 3 ಮಾರ್ಕ್ಸ್ ಕ್ವಶನ್ಸು, ಆಯಿತಾ. ಈಗ 2 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ವಿ, ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸಿನ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಯಾವೆಲ್ಲ ಪಾಠಗಳಿವೆ ಅಂತ, ವಿಚ್ ಆಲ್ ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಯಾವುದಿದೆ. ವೆನ್ ಯು ಆರ್ ವರ್ಲ್ಡ್ 3 ಮಾರ್ಕಲ್ಲಿ ಬರುತ್ತೆ. ಹೆವನ್, ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಎರ್ತ್ ವೇರ್ ಎಲ್ಸ್ ಕುಡ್ ಯು ಬಿ, ಇದು ಕೂಡ 3 ಮಾರ್ಕ್ಸಲ್ಲಿದೆ. ಟು ದ ಫುಟ್ ಫ್ರಮ್ ಇ ಚೈಲ್ಡ್ ರಿಟನ್ ಬೈ ಪಬ್ಲೋ ನೆರಡಾ, ಇದು ಕೂಡ ನಿಮಗೆ 3 ಪದ್ಯಗಳು ಎಲ್ಲಿದೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಬಂದೇ ಬರುತ್ತೆ. ಸೆಕೆಂಡ್ ಮೇನ್ ಅಂತಲೇ ಇರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಮೇನ್ ಅಂತಲೇ ನಿಮಗೆ ಇದು ಕೂಡ ಸೆಕೆಂಡ್ ಮೇನೇ ಆಗಿರುತ್ತೆ. ಈಗ ಈ ಪ್ರಶ್ನೆಗಳಲ್ಲಿ ನಿಮಗೆ 6 ಕ್ವಶನ್ಸ್ ಎಕ್ಸಾಮಲ್ಲಿ ಬರುತ್ತೆ. ಔಟ್ ಆಫ್ 6 ಕೊಟ್ಟಿರುವ 6 ಕ್ವಶನ್ಸ್ಗಳಲ್ಲಿ ಓನ್ಲಿ ಯು ನೀಡ್ ಟು ರೈಟ್ ಎನಿ 4 ಅಂತಲೇ ಇರುತ್ತೆ, ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. 6 ಪ್ರಶ್ನೆಗಳಲ್ಲಿ ಕೇವಲ ಬರಿಬೇಕಾಗಿರೋದು 4 ಪ್ರಶ್ನೆಗಳು. ಹಾಗಿದ್ದರೆ ಎಕ್ಸಾಮಲ್ಲಿ ಯಾವುದು ಬರಿಬೇಕು ಅಂತ ನಾನೇ ಹೇಳ್ಕೊಡ್ತೇನೆ ಸರ್. ನೀವು ಓದ್ತಾ ಇದ್ದೀರಾ, ಆದರೆ ನಿಮ್ಮ ಮೈಂಡನ್ನು ನಾನೇ ಕಂಟ್ರೋಲ್ ಮಾಡಿದ್ದೀನಿ ಅಂದ್ಕಡೆ ನಿಜವಾಗಿಯೂ ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸಿ. ನೀವು ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಏನು ತಪ್ಪು ಮಾಡ್ತಾಯಿದ್ದೀರಾ ಅಂದರೆ, ಇನ್ನೂ ಎಕ್ಸಾಮ್ ಇದೆ, ದೂರ ಇದೆ. ಈ ಎಲ್ಲರೂ ದೂರನೇ ಇಲ್ಲ ಕಣ್ರೋ, ಆಯಿತಾ. ಕನ್ನಡ 3 ದಿನ ಓದಿದರೆ ಮತ್ತು ನೆಕ್ಸ್ಟ್ ಉಳಿಯೋದೇ 2 ದಿನ ಇಂಗ್ಲೀಷಿಗೆ, ಸಮಯವಿಲ್ಲ. ದಟ್ ಟೈಮ್ ಯು ನೀಡ್ ಟು ಡೂ ರಿವಿಷನ್. ಈಗ ಮುಗಿಸ್ಕೊಳ್ಳಿ, ಈಗ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಸರ್ ನಾನು 3 ಮಾರ್ಕಿಗೆ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ಕಂಪಲ್ಸರಿಯಾಗಿ ವೆನ್ ಯುವರ್ ವರ್ಲ್ಡ್ ಬರೀತೇನೆ. ಇವತ್ತು ಕುಂತು ಪ್ರಾಕ್ಟೀಸ್ ಮಾಡಿ. ಸರ್ 3 ಮಾರ್ಕ್ಸಲ್ಲಿ ಹೆವನ್ ಕಂಪಲ್ಸರಿಯಾಗಿ ನಾನು ಪೋಯಮಿನ ಸಮ್ಮರಿ ಬರ್ತೇನೆ, ಇವತ್ತು ಕುಂತು ಪ್ರಾಕ್ಟೀಸ್ ಮಾಡಿ. ಸರ್ ನಾನು ಟು ದ ಫುಡ್ ಫ್ರಮ್ ಇ ಚೈಲ್ಡ್ ಇವತ್ತು ಪ್ರಾಕ್ಟೀಸ್ ಮಾಡ್ತೀನಿ, ಅದನ್ನು ಎಕ್ಸಾಮಲ್ಲೂ ಬರಿತೀನಿ. ಅಂಥ ಪ್ರಶ್ನೆಗಳನ್ನು ಬರೆದು ಬರೀಬೇಕು. ದರ್ ಈಸ್ ಓನ್ಲಿ ಒನ್ ವೇ ಟು ಗೆಟ್ ಸಕ್ಸಸ್, ದಟ್ ಈಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್, ದಟ್ ಈಸ್ ದ ಒನ್ ವೇ. 100 ಸಲನೂ ಹೇಳ್ತೀನಿ ನಾನು, ಓನ್ಲಿ ಒನ್ ವೇ ಟು ಗೆಟ್ ಎ ಸಕ್ಸಸ್. ಜಾಸ್ತಿ ಅಂಕಗಳು ಬೇಕು ಅಂದರೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಹಾಗಿದ್ರೆ 3 ಕ್ವಶನ್ಸು ಕಂಪಲ್ಸರಿಯಾಗಿ ನಾನು ನಿಮ್ಗೆ ಹೇಳಿದೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರಿತೀನಿ, ಮುಗೀತು. ಬರಿಬೇಕಾಗಿರೋದು ಎಷ್ಟು ಸರ್? ಎನಿ 4 ಅಂತ 3 ಬರೆದುಬಿಟ್ಟಿದ್ದೀನಿ. ಈಗ ಉಳಿದಿರೋದು ಕೇವಲ 1 ಕ್ವಶನು. ಹಾಗಿದ್ರೆ ಆ 1 ಕ್ವಶನ್ಗೆ 3 ಚಾಪ್ಟರ್ಸ್ಗಳು ತಾವುಗಳು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಏನಂತೀರ ತಾವುಗಳು ರೆಡಿ ಆಗಬೇಕು ನೋಡಿ. 1, 2, 3. ಹಾಗಿದ್ರೆ ನಿಮಗೆ ಸನ್ನಿ ಮಾರ್ನಿಂಗ್ ಈಸಿ ಆಗುತ್ತಾ? 15, 16, 17 ಪೇಜು ಪಾಠ ಇದೆ ಸರ್. ಅದರಲ್ಲಿ 3 ಮಾರ್ಕ್ಸ್ ಯಾವ ಕ್ವಶನ್ ಕೇಳ್ತಾನೆ ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಪ್ರಿಪೇಟ್ರಿ 1, 2 ನೋಡ್ತಾ ಹೋದರೆ ನಾವು ಈ ಸನ್ನಿ ಮಾರ್ನಿಂಗಲ್ಲಿ ಕೇವಲ ಹಾಟ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾ ಇದ್ದಾನೆ. ಹಾಟ್ ಕ್ವಶನ್ಸ್ ಅಂದರೆ ಅರ್ಥ ಆಗುತ್ತಲ್ವ, ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ಗಳನ್ನು ದೇ ಆರ್ ಪಿಕಿಂಗ್ ಫ್ರಮ್ ಆ ಸನ್ನಿ ಮಾರ್ನಿಂಗ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್. ಹಾಗಾಗಿ ಬೆಸ್ಟ್ ವೇ ನನಗೆ ಅನ್ನಿಸ್ತಾ ಇರೋದು ನೋಡಿ ಸರ್, 3 ಮಾರ್ಕ್ಸಲ್ಲಿ ಯು ಕ್ಯಾನ್ ಗೋ ಫಾರ್ ಜಪಾನ್ ಆ್ಯಂಡ್ ಬ್ರೆಜಿಲ್. ನೋಡಿ, ಜಪಾನ್ ಆ್ಯಂಡ್ ಬ್ರೆಜಿಲು ನೀವು ಈಸಿಯಾಗಿ 3 ಪ್ರಶ್ನೆಗಳು ಇದ್ದಾವೆ. ಆ 3ರಲ್ಲಿ 3 ಕಲ್ತುಬಿಟ್ರೆ 1 ಕ್ವಶನನ್ನು ಬರೆದುಬಿಟ್ರೆ ಅಲ್ಲಿಗೆ 3 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. 3 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಆಗ್ತು, 2 ಮಾರ್ಕ್ಸ್ ಕ್ವಶನ್ಸು ಅಟೆಂಡ್ ಆಯಿತು. ಈಗ ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ 4 ಮಾರ್ಕ್ಸ್ ಕ್ವಶನ್ಸ್. 4 ಅಂಕದ ಪ್ರಶ್ನೆಗೆ ಯಾವ ಪಾಠಗಳನ್ನು ಓದಬೇಕು ಅಂತ ಇವತ್ತು ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಇದು ಓದಿದೆ ಎಲ್ಲ ಓದ್ಕೊಂಡು ಎಕ್ಸಾಮಲ್ಲಿ ನೋಡೋಣ ಯಾವ ಕ್ವಶನ್ ಬರುತ್ತೋ ಅದನ್ನು ಅಟೆಂಡ್ ಮಾಡೋಣ ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಕಣ್ರಿ, ಅಲ್ಲೇ ನೀವು ಫೇಲ್ಯೂರ್ ಆಗೋದು. ಟುಡೇ ಯು ಶುಡ್ ಡಿಸೈಡ್, ಟುಡೇ ಯು ಶುಡ್ ಟಾರ್ಗೆಟ್. ಇವತ್ತೇ ಕೂತ್ಕೊಂಡು ಟಾರ್ಗೆಟ್ ಮಾಡಬೇಕು. ಏನಂತ, ವಿಚ್ ಕ್ವಶನ್ ಐ ಶುಡ್ ಅಟೆಂಡ್ ಇನ್ ಎಕ್ಸಾಮ್ ಅಂತ, ವಿಚ್ ಚಾಪ್ಟರ್ ಐ ಶುಡ್, ಹೌದಲ್ವಾ, ರೈಟ್, ವಿಚ್ ಚಾಪ್ಟರ್ ಐ ಶುಡ್ ಗೆಸ್ ಇನ್ ಎಕ್ಸಾಮ್ ಅಂತ. ಯಾವ ಚಾಪ್ಟರ್ನ ಇವತ್ತು ಗೆಸ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಹಾಲಲ್ಲೂ ಗೆಸ್ ಮಾಡಿ ಬರಿತಾ ಇದ್ದೀನಿ ಅಂತ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ತಾವುಗಳು ಯಾವುದು ಬರೆಯಲ್ವೋ ಅದು ಕೂಡ ನೋಡ್ತಾ ಇದ್ರು. ಓಟ್ರಲ್ಲಿ ಏನು ಕೇಳಿದ್ದಾನೆ ಅಂತ. ಹಿಯರ್ ಆಲ್ರೆಡಿ ಯು ಡಿಲೀಟೆಡ್. ಇಮ್ಯಾಜಿನ್ ಸನ್ನಿ ಮಾರ್ನಿಂಗ್ ಇಲ್ಲಿ ಡಿಲೀಟ್ ಮಾಡ್ಕೊಂಡು ಹೋಗಿರ್ತೀರಾ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಹೋದ್ಮೇಲೆ ಸನ್ನಿ ಮಾರ್ನಿಂಗ್ ಕ್ವಶನ್ ಓದ್ತಾ ಇರ್ತೀರಾ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ಫಸ್ಟ್ ಯುವರ್ ಡ್ಯೂಟಿ ಈಸ್ ಟು ಅಟೆಂಡ್ ಆಲ್ ದೋಸ್ ಕ್ವಶನ್ಸ್. ಈಗ ಬನ್ನಿ, ಈಗ 4 ಅಂಕದ ಪ್ರಶ್ನೆಗಳಲ್ಲಿ ನನ್ನ ಪ್ರಕಾರ ಸರ್
ಟೈಮ್ ಪಾಸ್ ಮಾಡಬೇಡಿ ವಿದ್ಯಾರ್ಥಿಗಳೇ, ಕೂತ್ಕೊಂಡು ಬರೀರಿ. ಈಗಾಗಲೇ ನಾನು ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅವೇ ಕ್ವಶನ್ಸ್ಗಳು ಬರ್ತವೆ. 2D ಒಂದು ಸುಂದರವಾದ ಒಂದು ಈಸಿ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ನಿಮ್ಮ ಸೆಕೆಂಡ್ ಇಯರ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಇದೆ 100%. ಅದರಿಂದ 3 ಕ್ವಶನ್ಸ್ಗಳಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಆ 3 ಕ್ವಶನ್ಸ್ ಕೂಡ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಗೊತ್ತಿಲ್ವಾ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ ರೆಡಿಯಾಗಿ. ಇದು ಫಿಕ್ಸು ಬರಿತೀನಿ ಅಂತ ಹೋಗಬೇಕು ಎಲ್ಲವನ್ನು ಕೂಡ ರೀ. ಕೇಳಿದರೆ 2D ಕೇಳಬೇಕು, ಕೇಳಿದರೆ ನಿಮ್ಮ ಕೀಪ್ ಆನ್ ಚೇಂಜಿಂಗ್ ಇಸ್ ಮೈಂಡ್ ಕೇಳಬೇಕು, ಕೇಳಿದರೆ ನಿಮಗೆ ಯಾವ್ದು ಕೇಳಬೇಕು ಸರ್, ವೈ ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ ಅಂತ ಕೇಳಬೇಕು. ಇದ್ದೇ ಮತ್ತೇನೂ ಇಲ್ಲ. ದಿ ಗಾರ್ಡನರ್ ಅಂತ ಪಾಠ ಇದೆ. ಇದರಲ್ಲಿ 4 ಕ್ವಶನ್ಸ್ಗಳಿದ್ದಾವೆ. 4 ಅಂತ ಹೇಳಿದರೆ ಅದನ್ನು ಒಂದು ಡಿಲೀಟ್ ಮಾಡ್ಕೋಬೋದು, ಯಾಕಂದರೆ ಒಂದು ಆನ್ಸರಲ್ಲಿ ಆ ಆನ್ಸರ್ ಕೂಡ ಇನ್ಕ್ಲೂಡ್ ಆಗಿದೆ, ಆ ಕ್ವಶನ್ ಕೂಡ. ಹಾಗಿದ್ರೆ ಇಲ್ಲೂ ಕೂಡ 3 ಕ್ವಶನ್ಸ್ ಬರ್ತವೆ. 4 ಮಾರ್ಕಲ್ಲಿ ಈಸಿಯಾಗಿ ರೆಡಿ ಆಗ್ಬೋದು. ಇದರಷ್ಟು ಸುಂದರವಾದ ಈಸಿ ಚಾಪ್ಟರ್ ಯಾವುದೂ ಅಲ್ಲ ನಿಮಗೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ನೆಕ್ಸ್ಟ್ ಚಾಪ್ಟರ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಇದೆ. ಇದರ ಈಸಿಯಾಗಿರುವಂಥ ಪಾಠನೇ ನಿಮಗೆ ಸಿಗಲ್ಲ, ನಿಜವಾಗಿಯೂ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ 4 ಕ್ವಶನ್ಸ್ಗಳಿದ್ದಾವೆ. ಯಾಕೆ ನಾನು ಈ ಚಾಪ್ಟರ್ಸ್ಗಳನ್ನು ಪಿಕ್ ಮಾಡಿದ್ದೀನಿ ಅಂದರೆ, ಹಾರ್ಟ್ ಕ್ವಶನ್ಸ್ ಅವನು ಅಲ್ಲಿಂದ ತೆಗಿಲಿಕ್ಕೆ ಬರಲ್ಲ. ಹಾರ್ಟ್ ಕ್ವಶನ್ಸಿಗೆ ಬೇರೆ ಚಾಪ್ಟರ್ ಇದೆ, ದಿ ವೋಟರ್ ಅಂತ ಇದೆ. ದಿ ವೋಟ್ರಲ್ಲಿ ಕರಪ್ಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಡಿಸ್ಕಸ್ ಅಂದರೆ ಏನು ಗೊತ್ತಾ? ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ ಅಂತ. ಡಿಸ್ಕಸ್ ಅಂದರೆ ಕ್ರಿಟಿಸೈಸ್ ಮಾಡಿ ಬರೀರಿ ಅಂತ. ಅಂತಹ ಪಾಠಗಳನ್ನು ಓದೋಕ್ಕೂ ಹೋಗಬೇಡಿ. ಮೈಂಡಲ್ಲಿ ತಲೆಯಲ್ಲಿ ಆಯಿತಾ ಡೌಟ್ ಇಟ್ಕೊಂಡು, ಹೆದರಿಕೆ ಇಟ್ಕೊಂಡು, ಕಾನ್ಫಿಡೆನ್ಸು ಹಿಂಗೆ ಆಗ್ತಾಯಿರುತ್ತೆ. ಯಾಕೆ ಆಗ್ತಾಯಿರುತ್ತೆ ಅಂದರೆ, ಅಯ್ಯೋ ಹೆಂಗೋ ಬರೆಯೋದಿದು ಅಂತ. ಹೆಂಗೋ ಬರೆಯೋದಲ್ಲ, ಇವೇ ಎಕ್ಸಾಮಲ್ಲಿ ಬರೀತೀನಿ ಅಂತ ಹೋಗಿ 100% ಎಲ್ಲರೂ ಕೂಡ ಬರ್ತೀರಾ. ವೇರ್ ದರ್ ಇಸ್ ಎ ವೀಲ್ ಅಂತ ಒಂದು ಸುಂದರವಾದ ಒಂದು ಆರ್ಟಿಕಲ್ ಇದೆ, ರಿಟನ್ ಬೈ P. ಸಾಯಿನಾಥ್. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕಂದರೆ ಫೆಮಿನಿಸಮ್ ಪಾಠ, ಫೆಮಿನಿಸ್ಟ್ ಎಲ್ಲರೂ ಕೂಡ ಒಳಗಡೆ ಇರೋದು, ಫೀಮೇಲ್ ಆ್ಯಕ್ಟಿವಿಸ್ಟು. ಸುಂದರವಾದ ಒಂದು ಸೈಕಲ್ ಪಾಠ ಇದೆ. ಯಾರಿಗೂ ಗೊತ್ತಲ್ಲೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ 4 ಪಾಠಗಳು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಅನುಭವದ ಪ್ರಕಾರ ವಿದ್ಯಾರ್ಥಿಗಳು ಈಸಿಯಾಗಿ ಸಂತೋಷವಾಗಿ ಪೇಜ್ ಗಂಟಲೆ ಬರೆಯುವಂತಹ ಪಾಠಗಳು ಅದು ಇದಾಗಿರುತ್ತೆ, ಬರಿಬೋದು. ಹಾಗಾಗಿ ನಾನು ಪಿಕ್ ಮಾಡಿರುವಂತಹ ಪಾಠಗಳು ಇವೆ ಸರ್. ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಮಿಸ್ ಆಗಲ್ಲ. ಇದು ಬರೆದಿದ್ದೀರಾ ಅಂದರೆ ಅಲ್ಲಿಗೆ 80 ಔಟ್ ಆಫ್ 80 ಆಯಿತು. ಹಾಗಿದ್ದರೆ ಇಲ್ಲೂ ಕೂಡ ನಿಮಗೆ 6 ಕ್ವಶನ್ಸನ್ನು ಕೇಳ್ತಾರೆ. ಔಟ್ ಆಫ್ 6 ಯು ನೀಡ್ ಟು ಅಟೆಂಡ್ ಓನ್ಲಿ 3 ಕ್ವಶನ್ಸ್ ಇನ್ ಎಕ್ಸಾಮ್. ಯು ನೀಡ್ ಟು ರೈಟ್ ಓನ್ಲಿ 3. ಕ್ಲಿಯರ್. ಹಾಗಿದ್ರೆ ಈ 4 ಬರೆದಾದ ಮೇಲೆ ಉಳಿದಂಥ ಪಾಠಗಳು ಯಾವುದು? ಸನ್ನಿ ಮಾರ್ನಿಂಗು ಹಾಗೂ ವೋಟರ್. ನಿಮಗೆ ಸರ್ ನಾನು ಇವತ್ತು ಓದ್ತಾ ಇರೋದು, ನಾನು ಪ್ರೈವೇಟ್ ಕ್ಯಾಂಡಿಡೇಟು, ಅಷ್ಟು ಪಾಠ ಓದಲಿಕ್ಕೆ ಆಗ್ತಾಯಿಲ್ಲ. ಯು ಕ್ಯಾನ್ ಡಿಲೀಟ್ ಪ್ರೈವೇಟ್ ಕ್ಯಾಂಡಿಡೇಟ್ಸು ಅಥವಾ ಫೇಲ್ಯೂರ್ ಕ್ಯಾಂಡಿಡೇಟ್ಸು, ಎಕ್ಸಾಮಲ್ಲೇ ಪಾಸ್ ಆಗ್ತಾಯಿಲ್ಲ ಅಂಥ ವಿದ್ಯಾರ್ಥಿಗಳು ಈ ಎಲ್ಲ ಪಾಠಗಳನ್ನು ಡಿಲೀಟ್ ಮಾಡ್ಕೋಬೋದು. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ರೆಗ್ಯುಲರ್ ಸ್ಟೂಡೆಂಟ್ಸ್. ರೆಗ್ಯುಲರ್ ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ಎಲ್ಲ ಪಾಠಗಳನ್ನು ಓದಬೇಕು. ಆದರೂ ಕೂಡ ನಾನೀಗ ನಿಮಗೆ ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ದೇನೆ, ಯಾವ ರೀತಿಯಾಗಿ ಗೆಟನ್ ಆಗಬೇಕು ಅಂತ. ಈಗ ಒಂದೇ ಒಂದು ನಿಮಿಷ. ದಿ ವೋಟ್ರು ಓದೇ ಇಲ್ಲ ಅಂದರೆ 1 ಮಾರ್ಕ್ಸು ಕ್ವಶನ್ಸು ತಾವುಗಳು ಇಲ್ಲಿ ಬರಿಬೇಕು. ಎಲ್ಲಿ ಬರಿಬೇಕು ಹೇಳಿ ನೋಡೋಣ. ಹಾಗಾಗಿ ಸ್ವಲ್ಪ ಅಲ್ಲೂ ಕೂಡ ರೆಡಿಯಾಗಿ ತಾವುಗಳು ಹೋಗಬೇಕು. ಯಾವುದು ಸನ್ನಿ ಮಾರ್ನಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ರೆಡಿಯಾಗಿ ಹೋಗಬೇಕು. ಯಾಕಂದರೆ MCQsಗಳಲ್ಲಿ ಯಾವುದೇ ನಿಮಗೆ ಚಾಯ್ಸಸ್ ಇಲ್ಲ. ಅಲ್ಲಿ ತಾವುಗಳು ಕಂಪಲ್ಸರಿಯಾಗಿ ಈ ಎಲ್ಲ ಪಾಠಗಳು ಯಾವುದಾಗಿರ್ಬೋದು, ವಂದನಾ ಶಿವರ್ ಅವ್ರದ್ದಾಗಿರ್ಬೋದು. ವಂದನಾ ಶಿವ ಪಾಠ ಅಂತ ಇಲ್ಲ, ಎಲ್ಲೂ ಯಾವುದದು ಫಾರೆಸ್ಟ್ ಪಾಠ ಆಗಿರುತ್ತೆ, ಹೌದಲ್ವಾ? ಅದು ಎವ್ರಿಥಿಂಗ್ ಐ ನೀಡ್ ಟು ಲರ್ನ್ ಇನ್ ದ ಫಾರೆಸ್ಟ್ ಅಂತ ಪಾಠದ ಹೆಸರದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕೇಳಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಂಪೂರ್ಣವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನೇ ನಾನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನಿಮ್ಮ ಬ್ಲೂ ಪ್ರಿಂಟ್ ಕೂಡ ಇಟ್ಟಿದ್ದೇನೆ. ದೀಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ದೇ ವಿಲ್ ಸೆಟ್ ದಿ ಕ್ವಶನ್ ಪೇಪರ್. ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಇದೇ ಈ ವರ್ಷದ ಎಲ್ಲ ಎಕ್ಸಾಮ್ಗಳು ಬ್ಲೂ ಪ್ರಿಂಟ್ ಪ್ರಕಾರವೇ ಬರುತ್ತವೆ. ಬ್ಲೂ ಪ್ರಿಂಟ್ ಪ್ರಕಾರವೇ ಕ್ವಶನ್ ಪೇಪರ್ ಸೆಟ್ ಮಾಡಲಾಗುತ್ತೆ. ಧನ್ಯವಾದಗಳು. ಈಗಾಗಲೇ ನಾನು ಪ್ರತಿಯೊಂದು ಸಬ್ಜೆಕ್ಟಿನ, ಪ್ರತಿಯೊಂದು ಸ್ಟ್ರೀಮಿನ, ಆರ್ಟ್ಸು, ಸೈನ್ಸು, ಕಾಮರ್ಸ್, ಪ್ರತಿಯೊಂದು ಸಬ್ಜೆಕ್ಟಿನ ಎಲ್ಲ ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೇನೆ. ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹಾಗೂ ಯಾರ ಹತ್ರ ಎಕನಾಮಿಕ್ಸ್ ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಇದೆಯೋ ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ಮೊದಲು ಗ್ರಾಮರ್ ಕಲೀರಿ. ಇಂಗ್ಲೀಷಲ್ಲಿ ಫೇಲ್ ಆಗೋರು ಮೊದಲು ಗ್ರಾಮರನ್ನು ಫೋಕಸ್ ಮಾಡಿ ವಿದ್ಯಾರ್ಥಿಗಳೇ. ನಿಜವಾಗಿಯೂ ಹೇಳ್ತೀನಿ, ನೀವು ಸಂತೋಷವಾಗಿರ್ತೀರಾ. ಗಾಡ್ ಬ್ಲೆಸ್ ಯು ಆಲ್.